ಛೇ, ಈ ರಾಜ್ ಮಾಡೋ ಕೆಲಸಕ್ಕೆ ನಾನಂತೂ ಊರೂರು ಅಲ್ಲಿಯೇ ಥರ ಗತಿ ಬಂದ್ಬಿಡ್ತಲ್ಲ. ಛೇ, ಇವನು ಯಾಕೆ ಈ ಥರ ಮಾಡ್ದ? ಫೋನ್ ಮಾಡಿದ್ರು ಫೋನು ರಿಸೀವ್ ಮಾಡ್ತಾ ಇಲ್ಲ ಇವನು. ಪೊದ್ದು ಅವ್ರು ತಾನೇ ಫೋನ್ ಮಾಡಿದ್ದು. ಅವ್ರಿಗೊಂದ್ಸಲ ಫೋನ್ ಮಾಡಿಬಿಟ್ಟು ಅವ್ರು ಹೇಳಿರೋ ಲೊಕೇಶನ್ಗೆ ಬಂದಿದ್ದೀನಿ. ಈ ಹಳ್ಳಿನಲ್ಲಿ ಯಾವ ಮನೆ ಏನು ಎತ್ತ ಅಂತಲೇ ಗೊತ್ತಾಗಲ್ವಲ್ಲ. ಛೇ, ಕಾರು ಇಲ್ಲೇ ಸ್ಟಾಪ್ ಮಾಡೋಯ್ತು, ಲೊಕೇಶನ್ ಇಲ್ಲೇ ಎಂಡ್ ಆಯಿತು ಅಂತ. ಇನ್ನು ಮುಂದೆ ಹೆಂಗೆ ಹೋಗಬೇಕು? ಪೊದ್ದು ಅವ್ರ ಮನೆಗೆ ಹೋಗ್ಲಾ ಇಲ್ಲ ರಾಜ್ ಮನೆಗೆ ಹೋಗ್ಲಾ? ಯಾರ ಮನೆಗೆ ಹೋಗ್ಲಿ? ಇಲ್ಲಿಗೆ ಬಂದು ತಗ್ಲಾಕಣ್ಣಲ್ಲ. ಇಲ್ಲ ಪೊದ್ದು ಅವ್ರೇನಾದ್ರು ಸುಳ್ಳು ಹೇಳ್ಬಿಟ್ರಾ? ನನ್ನ ಹುಡುಗ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಬರೋದೇನೋ ಬಂದುಬಿಟ್ಟೆ ಅಮೇರಿಕಾಯಿಂದ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಬಿಟ್ನಾ? ನೋಡೋಣ ಇರು, ಯಾರಾದರೂ ಸಿಕ್ಕರೆ ರಾಜ್ ಗೊತ್ತಾ ಅಂತ ಕೇಳ್ತೀನಿ. ಯಾರಾದರೂ ಗೊತ್ತು ಅಂತ ಹೇಳಿದ್ರೆ ಅವ್ರ ಮನೆ ಕೇಳಿಬಿಟ್ಟು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಒಂದೇ ಸಲ ಎಲ್ಲ ಮಾತಾಡ್ಬಿಡ್ಬೇಕು ಅಷ್ಟೇನೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ದಾರಿ ಇಲ್ಲ. ಯೋವಿ 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 ಯೋವಿ, ಏನಮ್ಮಿ ಬಂದಿರೋ ನಿಂಗೆ? ತೊಡೆಗಂಟ ಬಟ್ಟೆ ಹಾಕೋಬಿಟ್ಟು ಹಿಂಗೆ ಸೋ ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ಯಲ್ಲ. ಒಳ್ಳೆ ಐಕ್ಲೆಲ್ಲ ನೋಡ್ಲಿ, ನೀನು ನೋಡಿ ಬಿದ್ದೋಗ್ಬಿಡ್ಲಿ ಅಂತನೇನು? ಅಯ್ಯೋ ರಾಮ ಶಿವನಿ, ಇಂಥ ಬಟ್ಟೆ ಹಾಕೊಂಡು ಓಡಾಡಿದ್ರೆ ಮುರ್ಬೋದಿತ್ತದ ಹಳ್ಳಿನಾಗೆ? ಅದು ಎಲ್ಲಿಂದ ಬರ್ತಿರೋ ನೀವೆಲ್ಲನೂ? ಅದು ಎಂಥ ಪ್ಯಾಸನ್ ಮುಂಡೆವೋ ನೀವಂತೂ. ಪ್ಯಾಸನ್ನು 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 ಅಂದ್ಕೊಂಡು ಗಂಡೈಕ್ಳನ್ನೆಲ್ಲ ಕೆಡಿಸ್ತಿದ್ದೀರಾ. ಸುಮ್ಕಿಣಿಯ ಅಲ್ಲ, ಮುರ್ವಾದಿಗೆ ಸೀರೆ ಉಟ್ಕೊಳ್ಳೋದು, ಮುರ್ವಾದಿ ಬಟ್ಟೆ ಹಾಕೊಳ್ಳೋದು, ಉದ್ದ ಇರೋದು ಹಾಕೊಂಡ್ರೆ ಏನಾಯ್ತದ ನಿಮಗೆ? ಇಂಥ ಕಿತ್ತೋಗಿರೋ ತುಂಡು ಬಟ್ಟೆ ನೀ ಹಾಕೊಂಡು ಊರು ತುಂಬ ಓಡಾಡಿದ್ರೆ ನಿಮ್ಗೆ ಸಮಾಧಾನ? ನಿಮ್ಮನ್ನ ಎಲ್ಲ ನೋಡೋದಕ್ಕೆ ಅಂತಾನೆ ನೀವು ಇಂಥ ಬಟ್ಟೆ ಹಾಕೋತೀರಾ ಏನೋ? ಅಯ್ಯೋ 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 ಶಿವನೇ, ಅಮ್ಮಯ್ಯ ನೋಡಿ, ಒಂದು ಯಾವ್ದನ ಒಂದು ಸೀರೆ ಗಿರೆ ಕೊಡ್ತೀನಿ, ಹಂಗೆ ನೀ ಯಾವ ಉಟ್ಕೊಬಿಡಿವಂತೆ. ಹಿಂಗೆಲ್ಲ ನಿಂತ್ಕೊಂಡು ಮೂರ ನಿಂತ್ಕೊಂಡು ಸೋ ಮಾಡಬೇಡ. ನನಗೂ ಮೊಮ್ಮಕ್ಕಳು ಎಲ್ಲ ಅವ್ರಿ, ನೀನು ನೋಡ್ಬಿಟ್ಟು ಕೆಟ್ಟ ಕ್ಯಾರ ಹಿಡಿದ್ಬಿಡ್ತಾರೆ. ಹಳ್ಳಿನಾಗ ಎಲ್ಲನೂ ಇಂಥ ಬಟ್ಟೆಗಳು ಹಾಕೊಂಡು ಓಡ್ರೆ ಮುರ್ವದಿರ್ತದ? ಗಂಡೈಕ್ಳು ಬಿಟ್ಟವ ಹೇಳು? ಹಲೋ ಪ್ಲೀಸ್, ನನ್ನ ತಲೆ ತಿನ್ಬೇಡಿ. ನಾನು ಆಲ್ರೆಡಿ ತುಂಬಾ ಬೇಜಾರಲ್ಲಿದ್ದೀನಿ. ಮತ್ತೆ ನೀವು ತಲೆ ತಿನ್ಬಿಟ್ಟು ಮತ್ತೆ ನಂಗೆ ಟೆನ್ಷನ್ ಎಲ್ಲ ಕೊಡೋಕೆ ಹೋಗ್ಬೇಡಿ, ಸರಿನಾ? ನಾನು ಅಮೇರಿಕಾಯಿಂದ ಈಗ ತಾನೇ ಬರ್ತಾ ಇದ್ದೀನಿ. ನನಗೆ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಸೀರೆ ಉಟ್ಕೊಳ್ಳೋಷ್ಟು ಟೈಮ್ ಇಲ್ಲ ನಿಮ್ಮಷ್ಟು. ನಾನು ಫ್ರೀ ಅನ್ನೋದೇ ಇಲ್ಲ, ಸರಿನಾ? ನಾನು ಆಲ್ರೆಡಿ ಬ್ಯುಸಿ ಆಗಿದ್ದೀನಿ. ಮತ್ತೆ ಬಂದ್ಬಿಟ್ಟು ನನಗೆ ಟೆನ್ಷನ್ ಕೊಟ್ಬಿಟ್ಟು ಮತ್ತೆ ನನಗೆ ತಲೆ ಕೆಡಿಸ್ಬೇಡಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ ಸಾಕು. ಅಯ್ಯೋ 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 ಅಪ್ಪ, ಅಮೇರಿಕಾಯಿಂದ ಬಂದಿರೋ ಹುಡುಗಿಯೋ, ಮತ್ತೆ ಕನ್ನಡ ಮಾತಾಡ್ತಿದ್ಯಾ? ಹಂಗೆ ನೆಟ್ಟು ಒಂದು ಸೀರೆ ಉಟ್ಕೊಂಬಂದಿದ್ರೆ ನಿನಗೆ ಬರ್ಬಾರ್ದು ಬರ್ತಿತ್ತೆ ರೋಗ. ಬಿಡ್ರಮ್ಮ, ನೀವು ಅಮೇರಿಕದಿಂದನೇ ಬಂದಿದ್ದೀರಂತ ಎಲ್ರಿಗೂ ತೋರಿಸ್ಬೇಕಲ್ಲ, ಅದಕ್ಕೆ ನೀವು ಈ ಪಾಟಿ ಸ್ಟೈಲಾಗಿ ಬರೋದು ಅಂತ ಅನ್ನಿಸ್ತದೆ. ನೋಡಿ, ಇಲ್ಲಿ ರಾಜ್ ಅವ್ರ ಮನೆ ಎಲ್ಲಿದೆ? ಎಂಥ ರಾಜು? ನಮ್ಮೂರಾಗ ರಾಜು ಅನ್ನೋರು ಅದೇ ಇದಕ್ಕೆ ಗಾರೆ ಕೆಲಸಕ್ಕೆ ಹೋಯ್ತಾನಲ್ಲ ಆ ರಾಜುನೇ. ಹಲೋ ಪ್ಲೀಸ್, ಅವರು ಬಿಸ್ನೆಸ್ ಮಾಡ್ತಿದ್ದಾರೆ, ಅವರು ರಾಜ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಯಿತು. ನಮ್ಮೂರಾಗ ಬಿಸ್ನೆಸ್ ಮಾಡೋರಲ್ಲ ಏನೂ ಇಲ್ಲ ಕಣವು. ಗಾರೆ ಕೆಲಸದನೋ ಒಬ್ಬವನಿ, ಅದು ಬಿಟ್ರೆ ವ್ಯವಸಾಯ ಮಾಡೋನು ಒಬ್ಬವನು ರಾಜ್ ಅನ್ನೋರು. ಇಬ್ರು ಬಿಟ್ರೆ ನಮ್ಮ ಒಳ್ಳಿನಾಗ ಅಂತ ಹೆಸರಿನಾಗ ಯಾರೂ ಇಲ್ಲ ಕಣವ. ನೀನು ಬ್ಯಾರೆ ಹಳ್ಳಿಗೆ ಹೋಗೋದ್ರ ಬದಲು ಈ ಹಳ್ಳಿ ಹುಡಿಕೊಂಬಿಟ್ಟು ಬಂದೆ ಅಂತ ಅನ್ನಿಸ್ತದೆ. ಎಲ್ಲೋ ಮೀಸು ಟೇಕ್ ಆಗಿರಬೇಕು ಅಂತ ಅನ್ನಿಸ್ತದೆ. ಇಲ್ಲಿ ಯಾರು ಅಂಥವ್ರು ಯಾರೂ ಇಲ್ಲ. ಒಮ್ಕಂಡೆ ನಾನು, ಏನು ಈ ಪಾಟಿ ಸ್ಟೈಲಾಗಿ ಬಂದೈತಿ ಮಗ, ನಮ್ಮ ಕಡೆದು ಅಲ್ಲ ಅನ್ನಿಸ್ತದೆ ಅಂತ, ಈ ಊರಲ್ಲ ಅನ್ನಿಸ್ತದೆ. ಹೋ ಶಿಟ್, ನಾನು ಅಮೇರಿಕಾಯಿಂದ ಬಂದಿದ್ದೀನಿ ಇಲ್ಲಿಗೆ. ಒಂದು ಎಂಗೇಜ್ಮೆಂಟು ಇತ್ತು ಅಂತ ಹೇಳಿ. ಛೇ, ಏನು ಮಾಡಲಿ ಈಗ ನಾನು? ಫೋನ್ ಇಬ್ಬರು ರಿಸೀವ್ ಮಾಡ್ತಾ ಇಲ್ಲ. ಓಕೆ, ರಾಜವ್ರು ಗೊತ್ತಿಲ್ಲ ಅಂತಂದರೆ ನಿಮಗೆ ಪದ್ದು ಅನ್ನೋರು ಗೊತ್ತಾ ನಿಮಗೆ? ನಮ್ಮ ಪದ್ದಿ ನನಗೆ ಗೊತ್ತಿಲ್ವೇ? ನಮ್ಮ ಪದ್ದಿ ಇವರೇನೇನಿಯಾ? ಹಬ್ಬ ಸದ್ಯ ಅವ್ರು ತಾನೇ ಗೊತ್ತಾನೆ ನಿಮಗೆ? ಪೊದ್ದಿ ಯಾರು ಗೊತ್ತಿಲ್ಲ? ಊರಾಗಿರೋರ್ಗೆ ಎಲ್ರಿಗೂ ಪೊದ್ದಿ ಅನ್ನೋರು ಗೊತ್ತು. ಏನಾಗಬೇಕವ ನೀನು ಪೊದ್ದಿಗೆ? ಫ್ರೆಂಡ್ ಆಗಬೇಕು. ವಾ, ನಮ್ಮ ಪೊದ್ದಿಗೆ ಅಮೇರಿಕಾ ಫ್ರೆಂಡ್ ಅವಳೆ ಅಂತ ನಂಗೆ ಗೊತ್ತಿರಲಿಲ್ವಲ್ಲ ಶಿವ. ಪೊದ್ದಿಗೆ ಅಮೇರಿಕಾ ಫ್ರೆಂಡ್ ಬೇರೆ ಅವಳೆ? ಹೋಗತ್ಲಾಗೆ ನೀವಿಬ್ರು ಹೆಂಗಮ್ಮಿ ಫ್ರೆಂಡ್ ಆದ್ರಿ? ಅವಳು ಹಂಗೆ ಮೂದೇವಿ, ನೀನು ಹಿಂಗೆ ಶ್ರೀದೇವಿ, ಅದು ಹೆಂಗೆ ಇಬ್ರು ಫ್ರೆಂಡ್ ಆದ್ರಿ? ಹಲೋ ಪ್ಲೀಸ್, ಅದೆಲ್ಲ ನಿಮಗೆ ಬೇಕಾಗಿಲ್ಲ. ಅವ್ರ ಮನೆ ಎಲ್ಲಿದೆ ಅಂತ ತೋರಿಸಿದ್ರೆ ನಾನು ಹೋಗ್ತೀನಿ. ನಮ್ಮ ಹಳ್ಳಿನಾಗ ತೋರಿಸಿದಂಗಿತ್ತೀವಿ, ಅದೇ ನೀರು ಕೇಳಿದ್ರೆ ಪಾನ್ ಕನೆ ಕೊಡ್ತೀವಿ ಅಂತಂದ್ರೆ ಆಗಿನ ಮನೆ ತೋರ್ಸಕ್ಕಿಲ್ವೇ? ಬರೀ ತೋರಿಸ್ತೀನಿ ಬರ್ರಿ. ಆದರೆ ಪೊತ್ತಿ ನೀನು ಹೆಂಗೆ ಫ್ರೆಂಡ್ ಆದ್ರಿ ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ನೀನು ವಯಸ್ಸೇನು, ಅವಳ ವಯಸ್ಸೇನು? ಆದರೂ ಏನೋ ಇರ್ಬೋದೇನೋ, ಯಾರು ಗೊತ್ತು. ಸರಿ ಬರ್ರಿ ಕರ್ಕೊಂಡೋಯ್ತೀನಿ ಬರ್ರಿ. ಸದ್ಯ ಪೊದ್ದು ಅನ್ನೋ ಹೆಸರುನಾರಾದ್ರೂ ಅವರೇ ಅಂತ ಗೊತ್ತಾಯ್ತಲ್ಲ. ಅದು ಇಲ್ಲ ಅಂತ ಹೇಳಿದ್ರೆ ಬೀದಿನ ಭಿಕ್ಷೆ ಎತ್ಬೇಕಿತ್ತಿಲ್ಲಿ. ಮತ್ತೆ ಅಮೇರಿಕಾಗೆ ರಿಟರ್ನ್ ಟಿಕೆಟ್ ಬೇರೆ ಇನ್ನೂ ಬುಕ್ ಮಾಡಿಲ್ಲ. ಅಲ್ಲಿ ತನಕ ಏನಪ್ಪ ಮಾಡಲಿ ನಾನು? ಈಗ ಸದ್ಯಕ್ಕೆ ಎಂಗೇಜ್ಮೆಂಟ್ ಏನು ಎತ್ತ ಅಂತ ತಿಳ್ಕೊಬೇಕು. ಈ ಅಜ್ಜಿನೋ ಫುಲ್ ತಲೆ ತಿಂತಾಳೆ. ನಾನು ಈ ಥರ ಡ್ರೆಸ್ ಹಾಕೊಂಡು ಬರಬಾರ್ದಾಗಿತ್ತು, ಫುಲ್ಲು ಡ್ರೆಸ್ ಹಾಕೊಂಡು ಬರಬೇಕಿತ್ತು. ಅರ್ಜೆಂಟಾಗೆ ಏನೂ ಗೊತ್ತಾಗದಿದ್ದಂಗೆ ಸುಮ್ಮನೆ ಹತ್ಕೊಂಡು ಬಂದುಬಿಟ್ಟೆ ಫ್ಲೈಟ್ನ. ಅಪ್ಪ ಬೇಗ ಹೋದ್ರೆ ಸಾಕೀಗ. ಅಯ್ಯೋ ಯಾವುದಕ್ಕ ಈ ಹುಡುಗಿ ನಿನಗಿಂತ ಸಣ್ಣಕ್ಕಿರ ಮೊಮ್ಮಗಳು ಅವಳೆ ಅಂತ ಹೇಳ್ಬಿಟ್ಟು ಒಂದು ದಿನಕ್ಕೂ ನನಗೆ ಹೇಳಲೇ ಇಲ್ವಲ್ಲ? ಈ ಯಾವನ ಸಂದಕ್ಕಿರ ಹೆಣ್ಮಕ್ಳು ಕಾಣಂಗಿಲ್ಲ. ಆಗ್ಲೇನಿ ಹಲ್ಲುಗಳೆಲ್ಲ 36 ಈಚೆ ಕಡೆಗೆ ಬಂದ್ಬಿಟ್ಟಿತ್ತು ನನ್ನ ಮಕ್ಳಿಗೆ. ಅಯ್ಯಯ್ಯಯ್ಯ ಸುಮ್ಕೆ ಹೋಗ್ಲಾ? ಹೇಳದ್ ಬೇರೆ ಹೇಳ್ತಾರೆ ನಿನ್ಗೆ. ಏನೋ ಕೇಳದ್ ನಮ್ಮ ಹುಡುಗಿ ಸಂದಕೈತಿ ಅಂತ ಹೇಳ್ಬಿಟ್ಟು. ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನನ್ನಾಣೆ. ಬೆಳಿಗ್ಗೆ ನೀನು ಎಂಡ್ರು ಫೋನ್ ಹಾಕಿದ್ಲು ನನಗೆ. ಇರು ಇನ್ನೊಂದು ಕಿತ ಫೋನ್ ಹಾಕ್ಬಿಟ್ಟು ನಿನ್ನ ಗಂಡ ಕನಸಲು ನೀನೆ ಮನಸಲು ನೀನೆ ಅಂತ ಹೇಳ್ಕೊಂಡು ಹೋಯ್ತಾ ಇದ್ದ ಅಂತ ಹೇಳ್ತೀನಿ.
ಅಯ್ಯೋ ಅಕ್ಕ ಹಂಗೆ ಮಾಡ್ಬಿಟ್ಟಿದ್ಯಾ. ಆಮೇಕಿಂದ ಈಗ ನಾ 3 ಹೊತ್ತು ಕೂಳನ್ನ ತಿಂತಾ ಇದ್ದೀನಿ, ಹಾಕ್ತಾವಳೆ. ಆಮೇಕಿಂದ ಅದು ಹಾಕಕ್ಕಿಲ್ಲ, 3 ನಾಮ ಹಾಕ್ಬಿಟ್ಟು ಕಳಿಸ್ಬಿಡ್ತಾಳೆ ಅಷ್ಟೇನಿಯ. ಮತ್ತೆ ಬಾಯಿ ಮುಚ್ಕೊಂಡು ಹೋಗ್ಲಾ, ಕಂಡ್ರೆ ಹೆಣ್ಮಕ್ಳು ಸಿಕ್ಬಿಟ್ರೆ ಸಾಕು ನಿನಗೆ. ಆಗ್ಲೇನಿಯ 36 ಬಿಟ್ಕೊಂಡು ಬಂದ್ಬಿಡ್ತಾನೆ ನನ್ನ ಮಗ. ಈ ಹುಡುಗಿಗೆ ಅದಕ್ಕೆ ಹೇಳಿದ್ನನು, ಇಂಥ ಬಟ್ಟೆ ಹಾಕೊಂಡು ಬರ್ಬೇಡ ನಮ್ಮ ಊರಿಗೆ ಅಂತ ಹೇಳ್ಬಿಟ್ಟು. ಎಂದು ಬಾರ್ಗೆಟ್ ಕುಂತ್ಕೊಂಡವೆ ಎಲ್ಲಾನುವೆ. ಏಯ್ ನಡಿಲ್ಲ ಆ ಕಡೆ. ಈ ಮುದುಕಿ ಒಂದು ಬಾ ಬಾ ಬಾ. ನಾನು ಅದಕ್ಕೆ ಹೇಳಿದ್ದು ಏನವ ಇಂಥ ಬಟ್ಟೆ ಹಾಕ ಬಂದಿದ್ಯಾ ಅಂತ. ನಮ್ಮೂರ ಐಗಳು ಸರಿ ಇಲ್ಲ. ಅಯ್ಯೋ ಯಾಕೆ ಹೇಳಿಯ, ಎಂಡ್ರನ್ನ ಬಿಟ್ಬಿಟ್ಟು ಬೇರೆ ಹೋಗೋ ದಾರಿಗೆ ಹೋಗೋರ್ನೆಲ್ಲನೂ ನೋಡೋದೇನಿಯ ಕ್ಯಾಮೆ ನನ್ನ ಮಕ್ಳಿಗೆ. ಅಯ್ಯೋ ಇನ್ನೇನು ದೊಡ್ಡ ರೋಗ ಬರ್ತೋ ಇವಕ್ಕಂತೂ ಕಾಣೆ ನಾನಂತೂ. ಬಾ 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 ಕರ್ಕೊಂಡೋಯ್ತೀನಿ ಬಾ ಅವಳ ಮನೆಗೆ ನಿನಗೆ. ಅಯ್ಯೋ ನೀನೇನೋ ಒಬ್ಳೆ ನಡ್ಕೊಂಡು ಬಂದ್ಬಿಟ್ಟಿದ್ರೆ ಇವರೆಲ್ಲ ಹಂಗೆ ಏನಿಯ ಆಟ ಆಡಿಸ್ಬಿಟ್ರೋ ನಿನ್ನಂತೂ. ನಾನು ಬಂದಿರೋದಕ್ಕೆ ಸೋರೋಯ್ತು, ಇಲ್ಲ ಅಂದಿದ್ರೆ ನಿನ್ನ ಕತೆ ಮುಗ್ದೇ ಹೋಗ್ಬಿಟ್ಟಿರೋದು. ಬಾ ಬಾ. ಕನಸಲು ನೀನೆ ಮನಸಲು ನೀನೆ, ನನ್ನಾಣೆ ನಿನ್ನಾಣೆ ನಿನ್ನಾಣೆ ನನ್ನಾಣೆ. ಕರಾಟೆಲಿ ಬ್ಲಾಕ್ ಬೆಲ್ಟು. ನಮ್ಮೂರಾಗ ಆರ್ಕೆಸ್ಟ್ರಾ ಇತ್ತು, ಅದಕ್ಕೆ ಹಾಡನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಾನು ಕರಾಟೆ ಪ್ರಾಕ್ಟೀಸ್ ಮಾಡಬೇಕು ಅಂತಾನೆ ಬಂದಿದ್ದೀನಿ. ಶುರು ಮಾಡಿದ್ರೆ ಬಿಡಲ್ಲ ಅಷ್ಟೇನೆ. ಅಯ್ಯೋ ಅಯ್ಯೋ ಅಯ್ಯೋ, ಅಮೇರಿಕ ಹುಡುಗಿ ಇದ್ದಂಗೆ ಐತಿ. ಅಮೇರಿಕ ಹುಡುಗಿ ಏನಲ್ಲ, ನಮ್ಮ ಯಾವುದೋ ನಮ್ಮ ಥರ ಹಳ್ಳಿನಾಗ ಬೆಳ್ಕೊಂಡು ಹೋಗಿರೋ ಹುಡುಗಿ ಅನ್ನಿಸ್ತದೆ. ಅದಕ್ಕೆ ಆವಾಜ್ ಆಗ್ತಿರೋದು. ಅಮೇರಿಕದವ್ರಲ್ಲದೆ ಇಹಿ ಅಂತ ಸ್ಮೈಲ್ ಕೊಟ್ಕೊಂಡು ಹೊಂಟೋಗ್ಬಿಟ್ಟಿರೋರು. ಇವರೆಲ್ಲ ಅಮೇರಿಕಕ್ಕೆ ಹೋಗ್ಬಿಟ್ಟು ಅಮೇರಿಕವ್ರ ಥರ ಬದಲಾಗ್ಬಿಟ್ಟು ಬಂದ್ಬಿಟ್ರೆ ನಮ್ಮ ಇಂಡಿಯನ್ಸ್ ಯಾರು ಅಮೇರಿಕದವ್ರು ಯಾರು ಅಂತ ಗೊತ್ತಾಗೋದು ಹೆಂಗೆ? ಕನ್ಫ್ಯೂಸನ್ ಮಾಡಾಕ್ಬಿಡ್ತಾರೆ ನಮಗಂತೂ. ಯಾಕಪ್ಪ ಬೇಕು ನನಗೆ ಕರಾಟೆ ಬ್ಲಾಕ್ ಬೆಲ್ಟು ಅಂತೇಳಿ. ಬ್ಲಾಕು ವೈಟು ಆಮೇಲೆ ವಾದ ತಿಂದ್ಬಿಟ್ರೆ ನಾನು ಬ್ಲಾಕ್ ಆ್ಯಂಡ್ ವೈಟ್ ಆಗೋಗ್ಬಿಡ್ತೀನಿ ಅಷ್ಟೇ. ಪದಿ ಪದಿ ಹೇಳಕ್ಕ, ಏನು ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ಅಯ್ಯೋ ನಾನು ಬರಲಿಲ್ಲ ಕಣಮ್ಮ. ನೀನು ಹುಡಿಕೊಂಡು ಯಾವುದೋ ಅಮೇರಿಕ ಹುಡುಗಿ ಬಂದೈತೆ ನೋಡು, ಅಲ್ಲಿ ದಾರಿನಾಗ ನಿಂತ್ಕೊಂಡು ಅಯ್ಯೋ ರಾಜು ರಾಜು ಅಂತ ಹೇಳ್ತಾ ಇತ್ತು. ಆಮೇಕಿಂದ ಯಾರೋ ಗೊತ್ತಿಲ್ಲ ಕಣವ ಅಂದಿದ್ದಕ್ಕೆ ಹೋಗ್ಲಿ ಪೊದ್ದು ಗೊತ್ತಾ ನಿಮಗೆ ಅಂತ ಹೇಳಿದ್ಲು. ಹೂ ಕಣವ ಗೊತ್ತು ಅಂತ ಹೇಳ್ದೆ. ಅದಕ್ಕೆ ಕರ್ಕೊಂಡೋಗಿ ಪೊದ್ದು ಮನೆಗೆ ಬಿಡ್ರಿ, ನಾನು ಪೊದ್ದು ಫ್ರೆಂಡು ಅಂತ ಹೇಳಿದ್ಲು ಕಣವ. ಅದಕ್ಕೇನಿಯ ಕರ್ಕೊಂಬಿಟ್ಟು ಸೀದಾ ನಿಮ್ಮ ಅಂತಾಗ ಬಂದೆ. ಅಯ್ಯೋ ಒಬ್ಳೆ ಬಂದ್ಬಿಟ್ಟಿದ್ರೆ ದಾರಿನಾಗ ಒಯ್ಕ್ಲ ಅಷ್ಟೇ. ಅಲ್ಲ ನಿನ್ನ ಫ್ರೆಂಡ್ ಒಂದು ಮಾತು ಹೇಳೋದಲ್ವೇ, ತುಂಡು ಬಟ್ಟೆ ಹಾಕೊಂಡು ಬಂದವಳೆ, ಉದ್ದೊಂದಿಗೆ ಬಟ್ಟೆ ಹಾಕೊಂಬಿಟ್ಟು ಮುರುವಾದಕ್ಕೆ ಬಾ ಅಂತ ಹೇಳೋದಲ್ವೇ. ಫ್ರೆಂಡು ಅಂತ ಹೇಳ್ತೀಯಾ, ನಮ್ಮ ಒಳ್ಳೆ ಹಂಗೆ ಅಂತ ಒಂದು ವಿಚಾರ ಹೇಳ್ಬಿಟ್ಟು ಹೆಂಗೆ ಬರಬೇಕು ಅಂತ ಹೇಳಿದ್ರೆ ಎಲ್ಲ ಸುರೋಗೋದು. ನೀನು ನೋಡು ಹೇಳ್ದಂಗೆ ಮಾಡ್ದಂಗೆ ಆ ಹುಡುಗಿ ಈಗ ತೊಡೆ ಮಟ್ಟಕ್ಕನ ಬಟ್ಟೆ ಹಾಕೊಂಡು ನುಲ್ಕೊಂಡು ಬಂದು ನಿಂತ್ಕೊಂಡಿತ್ತು. ಇವರು ಅದು ಯಾವನಪ್ಪ ಮಾದಪ್ಪ ಏನಾಗಲೇ ಕೇಕ್ ಕುರ್ಸ್ಕೊಂಡು ನೋಡ್ತಿದ್ದೆ. ಹೋಗಿದ್ಬಿಟ್ಟು ಕರ್ಕೊಂಬಿಟ್ಟು ಬಂದೀವಿ ನಾನು. ಬಂದೈತೆ ನೋಡು ಕೇಳು ಏನು ಅಂತ. ಅಯ್ಯೋ ಮಂತಕ್ಕೆ ನೀವು ಬಂದ್ಬಿಟ್ಲಾ? ಹಾಯ್ ಹಾಯ್ ಹಾಯ್. ನೀವು ಕಾಲ್ ಮಾಡಿದ್ರಲ್ವಾ? ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ನೋಡಿದ ತಕ್ಷಣ ಗೊತ್ತಾಯ್ತು. ಒಂದು ನಿಮಿಷ ಇರು ಅಕ್ಕ. ಓ ಅಕ್ಕ ಒಂದು ನಿಮಿಷ ಏನೋ ಮಾತಾಡ್ಬೇಕಿತ್ತು. ಕ್ಯಾಮೆಗಿಮೆ ನೋಡ್ಕೋ. ಕ್ಯಾಮೆಯಾ? ಏ ನನಗಿನಿ ಅಂತ ಕ್ಯಾಮೆ ಐತಮ್ಮಿ. ಮನೆಯಾಗಿ ಏನು ಕ್ಯಾಮೆ ಐತೆ ನಾನು ಸೊಸೆ ಮಾಡಿತ್ತೇಳಿ ನಾನು ತಿನ್ಕೊಂಡು ಓಡಾಡೋದೇನೆ ನೀಯ. ಅಲ್ಲ ನೀನು ಫ್ರೆಂಡು ಅಂತಂದೆ ಅಮೇರಿಕದವ್ರನ್ನೆಲ್ಲ ಹೆಂಗೆ ಫ್ರೆಂಡ್ ಮಾಡ್ಕೊಳಕೈತದೆ ನೀನು? ನನಗೂ ಸಿಗೋಳೆ. ನೀನು ನೋಡು ಅಮೇರಿಕಾ ಆಫ್ರಿಕಾದವ್ರು ಎಲ್ಲ ಫ್ರೆಂಡುಗಳೇ ನಿನಗೆ. ಆದರೆ ನಮಗೆ ಯಾರು ಅಂತ ಫ್ರೆಂಡುಗಳೇ ನೀನು ಇಲ್ಲ ನೋಡು. ಈ ಮಗ ಎಲ್ಲಿ ಸಿಕ್ ನಿಂಗೆ ಫ್ರೆಂಡ್ ಹೆಂಗೆ ಆಯಿತು? ಅಮೇರಿಕದಿಂದ ನೀನು ನೋಡಿಕೊಂಡು ಇಲ್ಲಿ ಗಂಟ ಬಂದವಳೆ ಅಂತಂದರೆ ಇನ್ನೆಂಥ ಕ್ಲೋಸ್ ಫ್ರೆಂಡ್ ಇರಬೇಡ. ಹೆಂಗೆ ಫ್ರೆಂಡ್ ಆದರೆ ನಿನಗೆ? ಅಯ್ಯೋ ಪಾಸ್ಬುಕ್ ಫ್ರೆಂಡ್. ಪಾಸ್ಬುಕ್ಗೂ ಫ್ರೆಂಡ್ ಮಾಡ್ಕೋಬೋದೇನೆ ನೀನು? ಹೂ ಕಣಕ್ಕ, ಎಲ್ಲವುದ್ರಾಗೂ ಫ್ರೆಂಡ್ ಮಾಡ್ಕೋಬೋದು. ಅಕ್ಕ ಹೊಸ ನೀನು ಇಲ್ಲಿಂದ ಹೋದ್ರೆ ನಾನು ಏನೋ ಮಾತಾಡ್ಬೇಕಿತ್ತ ಹುಡುಗಿತಾಗೆ ಮಾತಾಡ್ಬಿಡ್ತೀನಿ. ಸರಿನಾ? ನೀನು ಈಗ ಸದ್ಯಕ್ಕೆ ಇಲ್ಲಿಂದ ಹೋಯ್ತೀಯಾ? ನಾವು ಅಷ್ಟು ದೂರದಿಂದ ಬಂದವಳು, ನನಗೋಸ್ಕರ ಇನ್ನೊಂಚೂರು ಮಾತಾಡ್ಬೇಕಿತ್ತ ಹುಡುಗಿ ಹತ್ರ. ಇನ್ನು ನನ್ನ ಮುಂದೆನೆ ಮಾತಾಡೆ, ಕಳ್ಕೊಳ್ಳೋದೇನೈತೆ? ಅಕ್ಕ ಪರ್ಸ್ನಲ್ ಅಂತ ಹೇಳ್ತಿದ್ದೀನಿ ತಾನೆ. ನನಗೇನೋ ಪರ್ಸ್ನಲ್ ಮಾತಾಡ್ಬೇಕು. ಫ್ರೆಂಡು ಶಾನೆ ವರ್ಷ ಆದ್ಮೇಲೆ ಸಿಕ್ಕವಳೆ, ಮಾತಾಡಬಾರ್ದೆ ನಾನು? ಓ ಸರಿ ತಗೊಳಮ್ಮ, ಆಯ್ತು. ನಿನ್ನ ಫ್ರೆಂಡ್ಗೆ ಸೀರೆ ಉಡಿಸ್ಕೊಂಡ್ಬಿಟ್ಟು ಕರ್ಕೊಂಬ, ಚಂದ ಕಾಣಿಸ್ತಾಳೆ. ಆಯ್ತು ಆಯ್ತು ಹೋಗಕ್ಕ, ರೇಷ್ಮೆ ಸೀರೆ ಉಡಿಸ್ಕೊಂಡು ಕರ್ಕೊಂಬತ್ತೀನಿ ಹೋಗಕ್ಕ. ಹಲೋ, ನೀವೇ ತಾನೇ ಫೋನ್ ಮಾಡಿದ್ದು? ಅಯ್ಯೋ ನಾನೇ ಫೋನ್ ಮಾಡಿದ್ದು. ಏನವ ಹಿಂಗೆ ಇದ್ದಕ್ಕಿದ್ದಂಗೆ ಪಟ್ ಅಂತ ಬಂದ್ಬಿಟ್ರೆ ಆಮೇಕಿಂದ ನನ್ನ ಮೇಲೆ ಸರೋಜಿ ಡೌಟ್ ಪಡಕ್ಕಿಲ್ವೇ? ಆಮೇಕಿಂದ ನಾನೇ ಕರ್ಸಿದೀನಿ ಅಂತ ಅನ್ಕೊಳಕ್ಕಿಲ್ವೇ? ನಮ್ಮಂತ ಸೀದಾ ಯಾಕೆ ಬರಕೋದೆ ನೀನು? ಹೀಗೆ ಸರೋಜಿಗೆ ನಾನೇ ಕರ್ಸ್ಬಿಟ್ಟಿದೀನಿ ಅಂತ ಅನ್ಕೊಬಿಡ್ತಾಳಲ್ಲ. ನೋಡಿ ಆ ಥರ ಏನು ಅನ್ಕೊಳ್ಳಲ್ಲ. ಅದಕ್ಕೆ ನಿಮ್ಮ ಫ್ರೆಂಡ್ ಅಂತ ನಾನು ಹೇಳಿದ್ದಷ್ಟೇ. ಅವ್ರ ಮನೆಗೆ ಹೋದ್ರೆ ನೀವೇನು ಫೋನ್ ಮಾಡಿ ಕರೆದಿದ್ದೀರಾ ಅಂತ ನಾನೇನು ಹೇಳಲ್ಲ, ಸರಿನಾ? ಡೋಂಟ್ ವರಿ, ನೀವೇನು ತಲೆ ಕೆಡಿಸ್ಕೊಳ್ಳೋದೆಲ್ಲ ಏನು ಬೇಡ, ಸರಿನಾ? ನನಗೆ ಅವ್ರ ಮನೆ ಎಲ್ಲಿದೆ ಅಂತ ತೋರಿಸಿ. ಆ್ಯಕ್ಚುಲಿ ರಾಜಲ್ಲಿದ್ದಾನೆ, ರಾಜು ಕಾಲ್ ಮಾಡ್ತಾನೆ ಇದ್ದೀನಿ, ರಿಸೀವೇ ಮಾಡ್ತಿಲ್ವಲ್ಲ ಅವನು. ಅವನಿಲ್ಲಮ್ಮ, ಅವನು ಎದ್ದೊಳ್ತಿದ್ದೆ ನೀನು ಬೆಳಗ್ಗೆ 11 ಗಂಟೆಗೆ. ಇಷ್ಟು ಬೇರೆ ನೀನು ಬಂದ್ಬಿಟ್ಟಿದ್ಯಾ ಅಂತಂದರೆ ಇಲ್ಲಿಂದ ಅವ್ನು ಎತ್ತಾನ ಫೋನ. ಅವನು ಎಂಗೇಜ್ಮೆಂಟ್ಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗೋನು ಬೆಂಗಳೂರಿಗೆ. ಸರಜಿ ಮಾತ್ರ ಇಲ್ಲವಳೆ. ಬೇಕಾದ್ರೆ ನಾವು ಅವಳ ಹತ್ರ ನೀವು ಹೋಗ್ಬಿಟ್ಟು ನೀನೇ ಮಾತಾಡ್ಬಿಡು, ನಾನು ರಾಜು ಲವ್ವರು ಅಂತ ಹೇಳ್ಬಿಟ್ಟು. ಸರಿ ಆಯಿತು, ನನಗೆ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ರಾಜು ಕಾಲ್ ಮಾಡ್ತಾನೆ ಇದ್ದೀನಿ, ಪಿಕ್ ಮಾಡ್ತಾ ಇಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಸರಿ, ನನಗೆ ಅವ್ರ ಮನೆ ತೋರಿಸಿ. ಆದರೆ ಒಂದು ವಿಷಯ, ನಾನು ಹೇಳ್ದೆ ಅಂತ ಮಾತ್ರ ಹೇಳ್ಬಾರ್ದು. ಓಕೆ, ನಿಮ್ಮೇಲೇನು ಹೇಳಲ್ಲ ಬಿಡಿ. ಸರಿ ಹಂಗಾರೆ ಬಾ, ಮನೆ ತೋರಿಸ್ತೀನಿ.